ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಕೋರ್ಟ್ ಸಾಯೋವರೆಗೂ ಜೈಲಲ್ಲಿ ಇರೋದಕ್ಕೆ ತೀರ್ಪು ಬರೆದಿದೆ. ಆದ್ರೆ ಇದು ಬರೀ ಒಂದು ಕೇಸ್ನಲ್ಲಿ ಮಾತ್ರ. ಯಾಕಂದ್ರೆ ಪ್ರಜ್ವಲ್ ಮೇಲೆ ಇನ್ನೂ 3 ಪ್ರಕರಣಗಳಿದ್ದು ಆ ಕೇಸ್ಗಳ ತೀರ್ಪು ಹೊರಗೆ ಬಂದಿಲ್ಲ. ಪ್ರಜ್ವಲ್ ತಂದೆ ಎಚ್.ಡಿ. ರೇವಣ್ಣ ಮೇಲೂ ಲೈಂಗಿಕ ದೌರ್ಜನ್ಯದ ಕೇಸ್ ಇದ್ದು ಬಂಧನದ ಭೀತಿ ಶುರುವಾಗಿದೆ. ಪ್ರಜ್ವಲ ತಾಯಿ ಭವಾನಿ ರೇವಣ್ಣಗೂ ಅಪಹರಣ ಕೇಸ್ ಮುಳುವಾಗುವ ಆತಂಕ ಎದುರಾಗಿದೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಕೇಸಲ್ಲಿ ಮನೆ ಕೆಲಸದ ಮಹಿಳೆಯನ್ನ ಬೆದರಿಸಿ ಅತ್ಯಾಚಾರ ಎಸಗಿರುವುದು ಸಾಬೀತಾಗಿದೆ. ಕೆಆರ್ ನಗರ ವ್ಯಾಪ್ತಿಯ 47 ವರ್ಷದ ಮಹಿಳೆ ಮೇಲೆ ಪ್ರಜ್ವಲ್ ಎಸಗಿದ್ದ ದೌರ್ಜನ್ಯ ಸಾಬೀತಾಗಿದ್ದು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಅವರ ಪೀಠ ಸಾಯುವವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಅಶ್ಲೀಲ ವಿಡಿಯೋಗಳಲ್ಲಿ ಎಲ್ಲೂ ಪ್ರಜ್ವಲ್ ರೇವಣ್ಣನ ಮುಖ ಚಹರೆ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಅದೆಷ್ಟೇ ಬುದ್ಧಿವಂತನಾಗಿದ್ದರೂ ಆತನ ಎಡಗೈ ಮಧ್ಯದ ಬೆರಳಿನಲ್ಲಿರುವ ಮಚ್ಚೆ ಮತ್ತು ಎಡಗೈಯಲ್ಲಿ ಗಾಯದ ಗುರುತು ಹಾಗೂ ದೇಹದ ಕೆಲವು ಭಾಗಗಳಿಂದ ಇದು ಪ್ರಜ್ವಲ್ ರೇವಣ್ಣನೇ ಎಂದು ಗುರುತಿಸಲಾಗಿತ್ತು. ಡಿಎನ್ಎ ಪರೀಕ್ಷೆಗಳು ಸಂತ್ರಸ್ತೆಯ ಬಟ್ಟೆಯಲ್ಲಿದ್ದ ವೀರ್ಯಾಣುಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣನೇ ಅಪರಾಧಿ ಅನ್ನೋದು ಸಾಬೀತಾಗಿತ್ತು. ಪ್ರಜ್ವಲ್ ರೇವಣ್ಣನ ಜನನಾಂಗದ ಬಗ್ಗೆಯೂ ಟರ್ಕಿ ತಂತ್ರಜ್ಞಾನ ಬಳಸಿ ಈತನೇ ಅಪರಾಧಿ ಅನ್ನೋದನ್ನ ಎಸ್ಐಟಿ ಸಾಬೀತುಪಡಿಸಿತ್ತು. ಧ್ವನಿ ಪರೀಕ್ಷೆ, ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ಅಶ್ಲೀಲ ವಿಡಿಯೋಗಳು, ಫೋಟೋಗಳು ಕೂಡ ಪ್ರಮುಖ ಸಾಕ್ಷಿಗಳಾಗಿತ್ತು. ಅಂದಹಾಗೆ ಪ್ರಜ್ವಲ್ ಅತ್ಯಾಚಾರ ಪುರಾಣಗಳು ಇಷ್ಟಕ್ಕೆ ಮುಗಿದಿಲ್ಲ. ಪ್ರಜ್ವಲ್ ಮೇಲೆ ಇನ್ನೂ 3 ಪ್ರಕರಣಗಳು ದಾಖಲಾಗಿದ್ದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಬರೀ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ, ಪ್ರಜ್ವಲ್ ರೇವಣ್ಣ ಅಪ್ಪ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೇಲೂ ಲೈಂಗಿಕ ಕಿರುಕುಳ ಕೊಟ್ಟಿರುವ ಪ್ರಕರಣವಿದೆ. ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಎದುರಾಗಿದೆ. ಸಂತ್ರಸ್ತೆಯನ್ನ ಅಪಹರಿಸಿದ್ದು, ಬೆದರಿಕೆ ಹಾಕಿದ್ದು, ಆಮೇಲೆ ಅಪಹರಣಕಾರರು ಸಂತ್ರಸ್ತೆಯನ್ನ ಬಿಟ್ಟು ಕಳಿಸಿದ ಕೇಸ್ಗಳು ಈಗಲೂ ರೇವಣ್ಣನವರ ಇಡೀ ಕುಟುಂಬದ ಮೇಲೆ ತೂಗಾಡ್ತಿದೆ. ಆ ಕೇಸ್ಗಳ ವಿವರ ನೋಡೋದಾದ್ರೆ, ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಕೆಆರ್ ನಗರದ ಮೂಲದ ಸಂತ್ರಸ್ತೆ ದೂರು ನೀಡಿದ್ರು. ಅತ್ಯಾಚಾರ, ಬೆದರಿಕೆ, ದೌರ್ಜನ್ಯ ಇತರೆ ಆರೋಪಗಳನ್ನು ಸಂತ್ರಸ್ತೆ ಮಾಡಿದ್ದು 5/5/2024ರಲ್ಲಿ ದೂರು ದಾಖಲಾಗಿತ್ತು. ಒಟ್ಟು 121 ಸಾಕ್ಷ್ಯಗಳನ್ನು ಪರಿಗಣಿಸಿ ಇವತ್ತು ಶಿಕ್ಷೆ ಪ್ರಕಟವಾಗಿದ್ದು 1810 ಪುಟ ಚಾರ್ಜ್ ಶೀಟ್ ಆಧರಿಸಿ ಜೀವನ ಪರ್ಯಂತ ಜೈಲು ಶಿಕ್ಷೆ ಆಗಿದೆ. ಪ್ರಜ್ವಲ್ ರೇವಣ್ಣ ಕೇಸ್ 2 ದಾಖಲಾಗಿರೋದು ಸಿಐಡಿ ಪೊಲೀಸ್ ಠಾಣೆಯಲ್ಲಿ. ಹಾಸನ ಮೂಲದ ಮಹಿಳೆ ನೀಡಿರುವ ದೂರು ಇದಾಗಿದ್ದು ಅತ್ಯಾಚಾರ, ಬೆದರಿಕೆ, ಲೈಂಗಿಕ ಕಿರುಕುಳ ಸೇರಿ ಇತರೆ ಪ್ರಕರಣಗಳು ದಾಖಲಾಗಿದೆ. ಸಂತ್ರಸ್ತೆ 13/9/2024ರಂದು ದೂರು ನೀಡಿತು. ಇಲ್ಲಿಯವರೆಗೂ 126 ಸಾಕ್ಷಿಗಳ ವಿಚಾರಣೆ ಮಾಡಿ ಮುಗಿಸಿದ ಸಿಐಡಿ ವಿಶೇಷ ತನಿಖಾ ತಂಡ ಒಟ್ಟು 1690 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಟೀಮ್ ಇನ್ನೂ ಪ್ರಕರಣವನ್ನ ವಿಚಾರಣೆ ಹಂತದಲ್ಲಿಟ್ಟಿದೆ. ಪ್ರಜ್ವಲ್ ರೇವಣ್ಣನ ಮೇಲಿರುವ 3ನೇ ಕೇಸ್ ಇದು. ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ 3ನೇ ಸಂತ್ರಸ್ತೆ ನೀಡಿರುವ ದೂರಿನ ಮೇಲೆ ಎಫ್ಐಆರ್ ಆಗಿತ್ತು. 1/3/2024ರಂದು ದಾಖಲಾಗಿದ್ದ ಈ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ನೇರ ಆರೋಪಿಯಾಗಿದ್ದಾನೆ. ಲೈಂಗಿಕ ಕಿರುಕುಳ, ದೌರ್ಜನ್ಯ, ಕೊಲೆ, ಬೆದರಿಕೆ ಸೇರಿದಂತೆ ಐಟಿ ಆಕ್ಟ್ನಡಿ ದಾಖಲಾಗಿರುವ ದೂರು ಇದು. ತನಿಖೆ ಮುಗಿಸಿ 681 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಟೀಮ್ ಒಟ್ಟು 74 ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದೆ. ಇದಿಷ್ಟು ಪ್ರಜ್ವಲ್ ರೇವಣ್ಣ ಮೇಲಿರುವ ಕೇಸ್ಗಳಾದ್ರೆ, ಪ್ರಜ್ವಲ್ ಜೊತೆ ಅವರ ತಂದೆ ಎಚ್.ಡಿ. ರೇವಣ್ಣ ಮೇಲೂ ಇನ್ನೊಂದು ದೂರು ದಾಖಲಾಗಿದೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ 2ನೇ ಸಂತ್ರಸ್ತೆ ದೂರು ನೀಡಿದ್ರು. 22/8/2024ರಂದು ದಾಖಲಾಗಿರುವ ದೂರು ಇದಾಗಿದ್ದು ಪ್ರಜ್ವಲ್ ಜೊತೆ ತಂದೆ ಎಚ್.ಡಿ. ರೇವಣ್ಣ ಮೇಲೂ ದೂರು ದಾಖಲಾಗಿದೆ. ಮಗನ ಜೊತೆ ಅಪ್ಪನೂ ಲೈಂಗಿಕ ಕಿರುಕುಳ ನೀಡಿದ್ದು, ಅತ್ಯಾಚಾರ ಮಾಡಿದ್ದು, ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಜೊತೆಗೆ ಐಟಿ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು. ಒಟ್ಟು 2360 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಅಧಿಕಾರಿಗಳು 153 ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದೆ. ತನಿಖೆ ಮುಗಿದಿದ್ದು ಟ್ರಯಲ್ಗೆ ಕೋರ್ಟ್ಗೆ ಎಸ್ಐಟಿ ಮನವಿಯನ್ನು ಮಾಡಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾಗ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ ಕೇಸಿದೆ. ಇದರಲ್ಲಿ ಎಚ್.ಡಿ. ರೇವಣ್ಣ, ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸೇರಿ 9 ಜನ ಪ್ರಮುಖ ಆರೋಪಿಗಳು ಅಂತ ಎಫ್ಐಆರ್ ಆಗಿತ್ತು. ಆ ಕೇಸ್ನ ವಿವರ ನೋಡೋದಾದ್ರೆ, ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. 18/7/2024ರಂದು ಸಂತ್ರಸ್ತೆಯ ಪುತ್ರ ನನ್ನ ತಾಯಿಯನ್ನ ಅಪಹರಣ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ರು. ಅಪಹರಣ ಮಾಡಿದ್ದಲ್ಲದೆ ಕೊಲೆ, ಬೆದರಿಕೆ, ಹಲ್ಲೆ ನಡೆಸಿ ಪ್ರಕರಣ ಮುಚ್ಚಿ ಹಾಕಲು ಒಳಸಂಚು ನಡೆಸಿದ ಆರೋಪದಡಿ ಎಫ್ಐಆರ್ ಆಗಿತ್ತು. ಈ ಎಫ್ಐಆರ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ರೇವಣ್ಣ ಪತ್ನಿ ಭವಾನಿ ರೇವಣ್ಣ, ಸತೀಶ್ ಬಾಬು, ಸುಜಯ್, ಮನುಗೌಡ, ಮಧು, ಕೀರ್ತಿ, ರಾಜಗೋಪಾಲ್, ಅಜಿತ್ ಸೇರಿ ಒಟ್ಟು 9 ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ ತನಿಖೆ ನಡೆಸಿ 2339 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಟ್ಟು 133 ಸಾಕ್ಷಿಗಳ ಹೇಳಿಕೆ ದಾಖಲಿಸಿರುವ ಎಸ್ಐಟಿ ತನಿಖೆ ಮುಗಿಸಿದ್ದು ಟ್ರಯಲ್ಗೆ ಕೋರ್ಟ್ಗೂ ಮನವಿ ಮಾಡಿದೆ.
ಇದಿಷ್ಟು ಪ್ರಜ್ವಲ್ ರೇವಣ್ಣ ಮತ್ತು ಫ್ಯಾಮಿಲಿ ಮೇಲಿರುವ ಪ್ರಕರಣಗಳು. ಇನ್ನು ಪ್ರಜ್ವಲ್ ಸಹೋದರ ಸೂರಜ್ ರೇವಣ್ಣ ಮೇಲೂ ಲೈಂಗಿಕ ಪ್ರಕರಣ ದಾಖಲಾಗಿತ್ತು. ಆದರೆ ಇದು ಮಹಿಳೆ ಮೇಲಲ್ಲ, ಬದಲಿಗೆ ಪುರುಷನ ಮೇಲೆ. ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಾ ಇರುವ ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನಾನೂ ಆಗಿ ಜೈಲು ವಾಸಾನೂ ಅನುಭವಿಸಿ ಆಮೇಲೆ ಜಾಮೀನು ಪಡೆದು ಹೊರಗೆ ಬಂದಿದ್ರು. ಕೊನೆಗೆ ಸಿಐಡಿ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿದ್ರಿಂದ ಸೂರಜ್ ರೇವಣ್ಣ ನಿಟ್ಟುಸಿರು ಬಿಟ್ಟಿದ್ರು. ಒಟ್ನಲ್ಲಿ ಇಡೀ ರೇವಣ್ಣನವರ ಕುಟುಂಬದ ಮೇಲೆ ದೂರುಗಳಿವೆ. ಪ್ರಜ್ವಲ್ ರೇವಣ್ಣ ಅಪರಾಧಿಯಾಗಿ ಸಾಯುವವರೆಗೂ ಜೈಲು ಶಿಕ್ಷೆಗೆ ಗುರಿಯಾಗಿದ್ರೆ ಭವಾನಿ ರೇವಣ್ಣ, ಎಚ್.ಡಿ. ರೇವಣ್ಣ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.